ಎಲ್ರಿಗೂ ನಮಸ್ಕಾರ. ಬ್ಯಾಟರಿ ಚಾರ್ಜಿಂಗ್ ಮಾಡ್ಯೂಲ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೆ ಹಾಳಾಗಿರುವಂಥದ್ದು ಒಂದು ಈ ಕನೆಕ್ಟರ್ನ ತೆಗೆದುಕೊಳ್ಳುವಂತ ನೋಡ್ತಾ ಇದ್ದೀನಿ. ಇದನ್ನು ಡಿಸ್ಅಸೆಂಬ್ಲಿ ಮಾಡೋಣ. ಈಗ ನಮಗೆ ಬೇಕಾಗಿರೋಂಥ ಕನೆಕ್ಟರ್ ಇಲ್ಲಿದೆ. 3.7 ವೋಲ್ಟ್ ಬ್ಯಾಟರಿನ ಚಾರ್ಜ್ ಮಾಡಲಿಕ್ಕೆ ಬ್ಯಾಟರಿ ಚಾರ್ಜಿಂಗ್ ಮಾಡ್ಯೂಲ್ನ ನಾವು ರೆಡಿ ಮಾಡ್ಕೋಬೇಕು. ಈ ಡಯೋಡ್ಗಳನ್ನ ಸೀರೀಸಿಗೆ ಕನೆಕ್ಟ್ ಮಾಡ್ಕೋಬೇಕು. ಡಯೋಡ್ಗಳನ್ನ ಸೋಲ್ಡ್ರಿಂಗ್ ಮಾಡ್ಕೊತೀನಿ. ಈ ನೆಗೆಟಿವ್ ಆಫ್ ದ ಡಯೋಡ್ಗೆ ಪಾಸಿಟಿವ್ ಆಫ್ ದ ಅನದರ್ ಡಯೋಡ್ನ ಕನೆಕ್ಷನ್ ಮಾಡಬೇಕು, ಸೋಲ್ಡರ್ ಮಾಡಬೇಕು. ಸೀರೀಸ್ ಕನೆಕ್ಷನ್ ಆಯಿತು. ಇದು ನೋಡಿ ರೆಡ್ LED ಲಾಂಗ್ ರೇಂಜ್ಗೆ ಒಂದು 1 ಕಿಲೋ ಓಮ್ನ ಸೋಲ್ಡರ್ ಮಾಡ್ಕೋಬೇಕು. ಈ ಗ್ರೀನ್ LED ರೆಸಿಸ್ಟರ್ ಇದೆಯಲ್ಲ, ಇದನ್ನು ನೆಗೆಟಿವ್ ಆಫ್ ದ ಡಯೋಡ್ಗೆ ಸೋಲ್ಡರ್ ಮಾಡ್ಕೋಬೇಕು. ಇದು ಅನದರ್ ಎಂಡ್ ಆಫ್ ದ LED ನೆಗೆಟಿವ್ಗೆ ಹೋಗುತ್ತೆ. ಈ ಪಾಯಿಂಟಿಂದ ಒಂದು ವೈರ್ನ ತೆಗಿಬೇಕಾಗುತ್ತೆ. ನೋಡಿ, ಇದು ಪಾಸಿಟಿವ್ಗೆ ಹೋಗ್ಬೇಕು. ಇದು ಪೊಲಾರಿಟಿನ ನೋಡ್ಕೊಳ್ಳಿ. ಇಲ್ಲಿ ಪ್ಲಸ್ ಇದೆ, ಸೊ ನಾನು ಇಲ್ಲಿ ಪ್ಲಸ್ಗೆ ಸೋಲ್ಡರ್ ಮಾಡ್ತೀನಿ. ಈಗ ನಾನು ನೆಗೆಟಿವ್ಗೆ ಬ್ಲ್ಯಾಕ್ ವೈರ್ ಹಾಕೋತೀನಿ. ಈಗ ರೆಡ್ LED ನೆಗೆಟಿವ್ ಇದೆಯಲ್ಲ, ಅದನ್ನು ಈ ನೆಗೆಟಿವ್ಗೆ ಸೋಲ್ಡರ್ ಮಾಡುವ. ಸೋಲ್ಡರ್ ಆಗಿದೆ. ಈಗ ಗ್ರೀನ್ LED ನೆಗೆಟಿವ್ನ ನಾವು ನೆಗೆಟಿವ್ಗೆ ಅದೇ ಲೈನ್ಗೆ ನಾವು ಸೋಲ್ಡರ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಸರ್ಕ್ಯೂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನೆಕ್ಟರ್ ಪಾಸಿಟಿವ್ಗೆ ಡಯೋಡ್ಗಳನ್ನ ಸೀರೀಸ್ ಕನೆಕ್ಷನ್ ಮಾಡ್ಕೊಂಡಿದ್ದೀವಿ. ಮತ್ತು ಇದು ರೆಡ್ LED ಪಾಸಿಟಿವ್ ಲಾಂಗ್ ನೀಡ್ನ ರೆಸಿಸ್ಟರ್ಗೆ ಕನೆಕ್ಟ್ ಮಾಡಿಕೊಂಡು ಅದರ್ ಎಂಡ್ ಆಫ್ ದ ರೆಸಿಸ್ಟರ್ನ ಪಾಸಿಟಿವ್ಗೆ ಕೊಟ್ಟಿದ್ದೀವಿ, ಡಯೋಡ್ ಪಾಸಿಟಿವ್ಗೆ ಕೊಟ್ಟಿದ್ದೀವಿ. ಇಲ್ಲಿ ಗ್ರೀನ್ LED ಪಾಸಿಟಿವ್ ನೀಡ್ನ ರೆಸಿಸ್ಟರ್ಗೆ ಅದರ್ ಎಂಡ್ ಆಫ್ ದ ರೆಸಿಸ್ಟರು ನೆಗೆಟಿವ್ ಆಫ್ ದ ಡಯೋಡ್ಗೆ ಕೊಟ್ಟಿದ್ದೀವಿ. ಇದು ಪಾಸಿಟಿವ್ ಆಗುತ್ತೆ. ನೋಡಿ, ಪಾಸಿಟಿವ್ ಲೈನು ಹೀಗೆ ಪಾಸಿಟಿವ್ಗೆ ಹೋಗಿದೆ. ಈಗ ಇದು LED ಗ್ಲೋ ಆಗಿರೋದು ಬ್ಯಾಟರಿ ಚಾರ್ಜ್ ಇದೆಯಲ್ಲ, ಅದರಿಂದ ಇದು LED ಗ್ಲೋ ಆಗಿದೆ. ಇದರಲ್ಲಿ ಚಾರ್ಜ್ ಇಲ್ಲ. ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, LED ಗ್ಲೋ ಆಗ್ತಾ ಇಲ್ಲ. ಈಗ ನಾನು ಕನೆಕ್ಟ್ ಮಾಡ್ತೀನಿ, ಚಾರ್ಜರ್ ಕನೆಕ್ಟ್ ಮಾಡ್ತೇನೆ. ರೆಡ್ LED ಇಂಡಿಕೇಶನ್ನ ತೋರಿಸ್ತೇನೆ. ನೋಡಿ, ರೆಡ್ಡು ಮತ್ತು ಗ್ರೀನ್ ಎರಡೂ ಕೂಡ ಗ್ಲೋ ಆಗುತ್ತೆ. ಆಯಿತಾ? ಈಗ ಇದಕ್ಕೆ ಕನೆಕ್ಷನ್ ಮಾಡಿಬಿಟ್ರೆ ಚಾರ್ಜ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ಹೀಗೆ ರೆಡಿ ಮಾಡಿದ್ದೀನಿ. ಸ್ವಿಚ್ ಹಾಕಿದ್ದಂಗೆ LED ಗ್ಲೋ ಆಗುತ್ತೆ. ಏಕೆಂದರೆ ಈ ಬ್ಯಾಟ್ರಿಲಿ ಚಾರ್ಜ್ ಇದೆ, ಹಾಗಾಗಿ ಈ ಬ್ಯಾಟ್ರಿ ಚಾರ್ಜಿಂದ LED ಗ್ಲೋ ಆಗಿದೆ. ಈ ಬ್ಯಾಟ್ರಿ ಏನಾದರೂ ವೀಕ್ ಆದರೆ, ಚಾರ್ಜ್ ಇಲ್ಲವಾದರೆ ಇದು ಗ್ಲೋ ಆಗೋದಿಲ್ಲ. ಆಗ ನಾವು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಸದ್ಯಕ್ಕೆ ಇದು ಗ್ಲೋ ಆಗಿಲ್ಲ, ಇದು ಇಂಡಿಕೇಟರ್ ಮಾತ್ರವ. ನಾವು ಚಾರ್ಜರ್ ಕೇಬಲ್ನ ಕನೆಕ್ಟ್ ಮಾಡಿದಾಗ ಮಾತ್ರ ಚಾರ್ಜಿಂಗು ಇಂಡಿಕೇಟರ್ ಆಗುತ್ತೆ, ಚಾರ್ಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಗ್ಲೋ ಆಯಿತು. ಈಗ ಗ್ಲೋ ಆದರೆ ಬ್ಯಾಟರಿ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.